ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ಕಲ್ಕಿ ಕಂಟೆಂಟ್ ಫ್ಯಾಕ್ಟ್ರಿ. ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಮ್ಯಾಕ್ಸ್ ಚಿತ್ರದ ಬಗ್ಗೆ ಅದರ ರಿವ್ಯೂ ಅನ್ನು ಕೂಡ ಇವತ್ತು ಎಪಿಸೋಡಲ್ಲಿ ತೋರಿಸ್ತಾರೆ. ಮ್ಯಾಕ್ಸ್ ಚಿತ್ರ ತುಂಬ ಚೆನ್ನಾಗಿ ಅದ್ಭುತವಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಮ್ಯಾಕ್ಸ್ ಸಿನಿಮಾ ನೋಡಿ ಅಂತ ಹೇಳ್ತಾ ಎಲಿಮಿನೇಷನ್ಗೆ ಬರೋಣ. ಸೊ ಮ್ಯಾಕ್ಸ್ ಸಿನಿಮಾದ ಒಂದು ಸಕ್ಸಸ್ ವಿಡಿಯೋನ ಕಂಟೆಸ್ಟೆಂಟ್ಗಳಿಗೆ ನೋಡ್ಲಿಕ್ಕೆ ಅಂತ ಪ್ಲೇ ಮಾಡ್ತಾರೆ. ಯಾಕಂದ್ರೆ ಮಂಜಣ್ಣ ಕೂಡ ಅದರಲ್ಲಿ ಆಕ್ಟ್ ಮಾಡಿರೋರಾಗಿರ್ತಾರೆ. ಸೊ ಹಾಗಾಗಿ ಅದರ ಒಂದು ಸಕ್ಸಸ್ ನ ಶೇರ್ ಮಾಡ್ತಿರ್ತಾರೆ. ಅದ ನಂತರ ಮನೆಯವರ ಹತ್ರ ಎಲ್ಲ ನಗ್ತಾ ಕಿಚ್ಚ ಸುದೀಪ್ ಅವರು ಎಪಿಸೋಡ್ ನ ಶುರು ಮಾಡ್ತಾರೆ. ಎಪಿಸೋಡ್ ಶುರು ಮಾಡಿದ ಕೆಲವೊಂದು ಸಮಯಗಳ ನಂತರ ಒಂದೊಂದೇ ಆದಂತಹ ವಿಚಾರಗಳನ್ನ ತೆಗಿತಾ ಬರ್ತಾರೆ. ಅಂದ್ರೆ ಟಾಸ್ಕ್ ಯಾರಿಗೆ ಏನ್ ಅರ್ಥ ಆಯ್ತು, ಯಾವ ರೀತಿ ಟಾಸ್ಕ್ ನ ಮಾಡಿದ್ರಿ, ಯಾವ ರೀತಿ ಟಾಸ್ಕ್ ಗಳಲ್ಲಿ ಇದ್ರಿ, ಭಾಗವಹಿಸಿದ್ರಿ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಬರ್ತಾರೆ. ಮಾತಾಡ್ತಾ ಟಾಸ್ಕ್ ನಲ್ಲಿ ನಡೆದಂತಹ ಒಂದಷ್ಟು ವಿಚಾರಗಳಲ್ಲಿ ಆ ರೆಸಾರ್ಟ್ ಟಾಸ್ಕ್ ನಲ್ಲಿ ಏನಿರುತ್ತೆ ಅದರಲ್ಲಿ ನಡ್ಕೊಂಡಂತ ರೀತಿಗಳಲ್ಲಿ ಕೂಡ ಒಂದಷ್ಟು ಜನಕ್ಕೆ ತರಾಟೆನ ತಗೊಳ್ತಾರೆ. ಆ ತರಾಟೆ ತಗೊಳ್ತಾ ರಜತ್ ಅವರ ಎಂಟ್ರಿ ಆದ್ಮೇಲೆ ರೆಸಾರ್ಟ್ ತರ ಇರಲಿಲ್ಲ, ಲೋಕಲ್ ಬಾರ್ ತರ ಆಗಿತ್ತು ಅಂತ ಕೂಡ ಮೆನ್ಷನ್ ಮಾಡಿ ಇವತ್ತಿನ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಹೇಳ್ತಾರೆ. ಅದಾದ ನಂತರ ಅದ್ಭುತವಾಗಿ ಈ ವಾರ ಎಲ್ರಿಗೂ ಮನೋರಂಜನೆ ಕೊಟ್ಟಂತ ನಿಮ್ಮೆಲ್ಲರ ಪ್ರೀತಿಯ ಧನರಾಜ್ ಆಚಾರ್ಯ ಅವರಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಗುತ್ತೆ. ಯಾಕಂದ್ರೆ ಅವರಲ್ಲಿ ಒಂದು ಮಾತು ಕೂಡ ಹೇಳ್ತಾರೆ, ನಡ್ಕೊಂಡಂತ ರೀತಿ ಎಂಟರ್ಟೈನ್ಮೆಂಟ್ ಆಗಿರುವಂತ ರೀತಿ ಅಲ್ಲದೆ ಅವರ ಮನಸ್ಸಿಗೆ ಯಾವುದು ಸರಿ ಅಂತ ಅನ್ನಿಸ್ತೋ ಆ ರೀತಿನಲ್ಲಿ ಅವರು ನಡ್ಕೊಂಡಂತ ರೀತಿಗೋಸ್ಕರ ಒಂದು ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಿದೀನಿ ಅನ್ನೋದನ್ನು ಕೂಡ ಹೇಳ್ತಾರೆ. ಅದಾದ ನಂತರ ಪಾಯಿಂಟ್ಸ್ ನ ಯಾವ ರೀತಿ ಕೊಟ್ರಿ ನೀವು, ಯಾವ ರೀತಿ ನೀವು ಒಬ್ರು ಪಾಯಿಂಟ್ ಕೊಟ್ರು ಅಂತ ನೀವು ಯಾವ ರೈವಲ್ರಿ ತರ ಪಾಯಿಂಟ್ಸ್ ಕೊಡಕ್ ಹೋದ್ರಿ. ಸೊ ಈ ವಿಚಾರವಾಗಿ ಮಾತಾಡ್ತಾ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬರ್ತಾರೆ. ಸೊ ಅಲ್ಲಿ ನಡೆದಂತಹ ಒಂದಷ್ಟು ವಿಚಾರಗಳನ್ನ ಕೂಡ ಮಾತಾಡ್ತಾರೆ. ಅದನ್ನ ರಜತ್ ಅವ್ರಿಗೂ ಒಂದಷ್ಟು ಕ್ಲಾರಿಫಿಕೇಶನ್ ನ ಕೇಳ್ತಾರೆ. ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತಾರೆ. ಆ ವಿಡಿಯೋಗಳನ್ನ ನಾವು ಕೂಡ ವೈರಲ್ ಆಗಿರೋದನ್ನ ನೋಡಿದೀವಿ. ಸೊ ನಾವು ಅರ್ಥ ಮಾಡ್ಕೊಂಡಿದೀವಿ ಆ ಬಾಲ್ ಎಲ್ಲಿಂದ ಬಂತು ಅಂತ. ಸೊ ಆ ವಿಚಾರವಾಗಿ ಒಂದಷ್ಟು ಕ್ಲಾಸ್ ತಗೊಳ್ತಾರೆ ಭವ್ಯ ಅವರಿಗೆ. ಸೊ ನೀವು ಕ್ಯಾಪ್ಟನ್ ಆಗಿರೋದು ಸರಿಯಾ ಏನು ಅನ್ನೋದನ್ನ ನಿಮ್ಗಳಿಗೆ ಬಿಡ್ತೀವಿ ಅನ್ನೋ ಒಂದು ರೀತಿನಲ್ಲಿ ಮನೆಯವರಿಗೆ ಒಂದು ಪ್ರಶ್ನೆಯನ್ನ ಬಿಟ್ಟು ಎಲಿಮಿನೇಷನ್ ಅನ್ನೋ ಒಂದು ಹಂತದಲ್ಲಿ ಯಾರ್ಯಾರು ಕೂತಿದ್ದಾರೆ ನಾಮಿನೇಟ್ ಆಗಿ, ಸೊ ಅವ್ರಗಳ ಹೆಸರುಗಳನ್ನ ತಗೊಳ್ತಾ ಮೊದಲನೇದಾಗಿ ಧನರಾಜ್ ಅವ್ರನ್ನ ಸೇವ್ ಮಾಡ್ತಾರೆ. ತದನಂತರ ಹನುಮಂತು ಅವ್ರನ್ನ ಸೇವ್ ಮಾಡ್ತಾರೆ. ಇದಾದ ನಂತರ ಪ್ರೋಗ್ರಾಮ್ ನ ಎಂಡ್ ಮಾಡ್ತಾರೆ. ನಾಳಿನ ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ. ನಾಳಿನ ಎಪಿಸೋಡ್ ನಲ್ಲಿ ನಿಮಗೆ ಖುಷಿಯಾಗಿ ಇನ್ನಷ್ಟು ಮಜಾ ಮಾಡುವಂತಹ ಒಂದಷ್ಟು ಅದ್ಭುತವಾದ ಕಂಟೆಂಟ್ ಗಳ ಜೊತೆಗೆ ಸುದೀಪ್ ಅವರು ನಿಮ್ಮ ಮುಂದೆ ಬರ್ತಾರೆ. ಬಹಳಷ್ಟು ಫನ್ ಟಾಸ್ಕ್ ಗಳ ಜೊತೆಗೆ ಭಾನುವಾರದ ಒಂದು ಸಂಚಿಕೆಯನ್ನ ಸುದೀಪ್ ಅವರು ನಡೆಸ್ಕೊಡ್ತಾರೆ. ಆ ನಡೆಸ್ಕೊಡೋದ್ರ ನಡುವೆ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಲಾಸ್ಟ್ ಬಾಟಮ್ 3 ನಲ್ಲಿ ಬಂದು ಉಳಿತಾರೆ ಚೈತ್ರಾ ಕುಂದಾಪುರ್, ಗೌತಮಿ ಮತ್ತು ಐಶ್ವರ್ಯ ಸಿಂಧೋಗಿ ಅವರು. ಈ ಮೂವರಲ್ಲಿ ಯಾರು ಹೋಗ್ತಾರೆ ಅಂತ ತಿಳ್ಕೋಬೇಕು ಅನ್ನೋದಾದ್ರೆ ಯಾರು ಬಾಟಮ್ 3 ನಲ್ಲಿ ಇರ್ತಾರೆ, ಈ ಲಾಸ್ಟ್ ಬಾಟಮ್ 3 ನಲ್ಲಿ ಕಡೆಯದಾಗಿ ಮನೆಯಿಂದ ಹೊರಗೆ ಹೋಗುವಂತವ್ರು ಐಶ್ವರ್ಯ ಸಿಂಧೋಗಿ ಅವರಾಗಿರ್ತಾರೆ. ಸೊ ಈ ವಾರ ಯಾವುದೇ ಆದಂತ ಲಕ್ ಅವ್ರ ಕಡೆ ಇರೋದಿಲ್ಲ. ಇಷ್ಟು ವಾರಗಳ ಕಾಲ ಒಂದು ಲಕ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಅವ್ರ ಲಕ್ ಕೈ ಕೊಟ್ಟಿದೆ ಈಗ. ಸೊ ಹಾಗಾಗಿ ಐಶ್ವರ್ಯ ಸಿಂಧೋಗಿ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳನ್ನ ತಗೊಂಡು ಮುಂದಿನ ಒಂದು ವಿಡಿಯೋನಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.